ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತೇನ್ರಿ ಹಿಂಗೆ ರೆಡಿ ಆಗಿ ಅಂತಂತೀರಿ. ಇವತ್ತು ನಮ್ಮ ಪಿಲ್ಲುನ್ ಬರ್ತ್ಡೇ ಐತ್ರಿ, ಹಂಗಾಗಿ ಬರ್ಡೇ ಸೆಲೆಬ್ರೇಷನ್ ಐತ್ರಿ. ಈಗ ಮುಂಜಾನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಲಾಗೇನು ರೀ. ಮುಂಜಾನೆಯಿಂದ ಏನ್ರಿ ಆಲ್ಮೋಸ್ಟ್ ಮಾಡೇ ಇಲ್ಲರಿ. ನಾ ಈಗ ನಿಮ್ಗೇನು ವಿಡಿಯೋ ಅಪ್ಲೋಡ್ ಮಾಡೇನಿಲ್ಲ, ಅದ್ರ ನಂತರ ಏನು ವಿಡಿಯೋ ಮಾಡೇ ಇಲ್ಲರಿ. ಹಿಂಗಾಗಿ ಇದ ನೋಡ್ರಿ ಈಗ ಸ್ಟಾರ್ಟ್ ಮಾಡಿದ್ದೆ. ಈಗ ಪಿಲ್ಲುನ್ ಬರ್ಡೇ ಐತ್ರಿ, ಆಮೇಲೆ ಆ್ಯನ್ಯುವಲ್ ಡೇ ಫಂಕ್ಷನ್ ಐತ್ರಿ ಇವತ್ತು, ಆಮೇಲೆ ನಾಳೆ ಐತ್ರಿ. ಈಗ ಬರ್ಡೇ ಸೆಲೆಬ್ರೇಷನ್ ಮಾಡಿ ಸ್ಕೂಲಿಗೆ ಹೋಗ್ಬೇಕಾಗೈತೆ ರೀ. ಹಿಂಗಾಗಿ ಪಟಾಪಟ ಮಾಡೋಣ ಅಂತ ಬರ್ರಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ರೀ. ನಾನು ಇವತ್ತು ನಾಳೆ ಐತ್ರಿ, ನಾಳೆ ಐತನೈತ್ರಿ. ಇವತ್ತೇನಿಲ್ಲ ರೀ, ಹಾಡವ್ರ ಸರಿಗಮಪ ಸಿಂಗರ್ಸ್ ಅದು ಎಲ್ಲ ಬರೋರದಾರ ರೀ. ಹಿಂಗಾಗಿ ಇವತ್ತು ಹೋಗ್ಬೇಕಾಗೈತೆ ರೀ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಬರ್ರಿ. ಸ್ತ್ರೀಗೆ ಎಣ್ಣೆ ಸ್ನಾನ ಮಾಡ್ಸತ್ತೇನೆ ರೀ. ಅಂದರೆ ನಮ್ಮಲ್ಲಿ ಹೆಂಗೈತಂದ್ರೆ ರೀ, ಹುಟ್ಟಿದ ಅದೊಂದು ವಾರಕ್ಕೊಮ್ಮೆ ಅಂತೂ ಮಾಡ್ಸತ್ತೇನೆ ರೀ. ಆದರೆ ಹುಟ್ಟಿದ ದಿನ ಏನತ್ರಿ ಎಣ್ಣೆ ಸ್ನಾನ ಮಾಡಿ ಆಮೇಲೆ ನೀರು ಹಾಕಿ ದೇವಸ್ಥಾನಕ್ಕೆ ಅದು ಕರ್ಕೊಂಡು ಹೋಗಿ ಬಂದು ಏನ್ರಿ ಸ್ವೀಟ್ ಮಾಡಿ ತಿನ್ನಿಸಿ ಆಮೇಲೆ ಸಂಜೆಗೆ ಏನ್ರಿ ಕೇಕ್ ಅದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ. ಅಂದರೆ ಯಾರನ್ನೂ ಅದು ಹಿಂಗೇನು ಹೊರಗಿನಾರು ಅದು ಏನು ಕರ್ಕೋತದು ಕುಂದ್ರಂಗಿಲ್ಲ ರೀ. ಹಿಂಗಾಗಿ ಎಣ್ಣೆ ಸ್ನಾನ ಮಾಡಿಸ್ಬೇಕಂತಂದು ನೋಡಿರಿ ಇದನ್ನು ಮಾಡ್ಸತ್ತೇನೆ ರೀ. ಅವಂದು ಕಿರಿಕಿರಿ ನಡೆಯುತ್ರಿದ, ನನಗೆ ಹಂಗೆ ಹಚ್ಚಬೇಡ, ನೀ ಈ ರೀತಿ ಮಾಡಬೇಡ, ನನಗೆ ಎಣ್ಣೆ ಭಾಳ ಹಚ್ಚಬೇಡ ತಂದು ಎಣ್ಣೆ ಸ್ನಾನ ಅಷ್ಟು ಹಾಕೊಂಡು ತೊಗೊಂಬಂದಂತ ನೋಡಿ ರೆಡಿ ಆದ ನಂತರ ನಾವು ಎಲ್ಲ ರೆಡಿ ಆದವು ರೀ. ಆಮೇಲೆ ಕೇಕ್ ಅಷ್ಟು ತಂದು ಕೊಟ್ಟಿರಿ. ಅದನ್ನು ಬಿಚ್ಚಾಕು ಕಿರಿಕಿರಿ ನಡೆದ್ರಿ. ನಾ ಬಿಸ್ತನು ಅದನ್ನ ನೀ ಹೆಂಗೆ ಆ ರೀತಿ ಮಾಡಬೇಡ, ಹಂಗೋ ಹಿಂಗೋ ಅಂತಂದು ಅದ್ರ ಸ್ತ್ರೀದ ಕಿರಿಕಿರಿನ ಇರ್ತದೆ ರೀ ಇವತ್ತು ರೀ. ಅದನ್ನ ಹಂಗೆ ಮಾಡಿ ಮಮ್ಮಿ ನಾ ಮಾಡ್ತನು, ನೀ ಮಾಡಬೇಡ ಹಂಗಂದು ಅದನ್ನ ಬಿಚ್ಚಾತಿದ್ದು ನೋಡ್ರಿ. ತನಗಂತೂ ಅದ ಸ್ಟಿಕ್ಕರ್ ಬಿಚ್ಚಲಾಗಿತ್ತು ರೀ, ಆದರೆ ಮಾತ್ರ ಬಿಚ್ಚೋದು ಬಿಡಲಾಗಿದ್ರಿ. ನೋಡ್ಬೋದು ಇಲ್ಲಿ ಕೇಕ ಈ ರೀತಿ ತರಿಸಿದ್ದು ರೀ. ಅಂದರೆ ನಮ್ಮ ಮನೆ ಪೂರ್ತಿ ಅಷ್ಟು ತರಿಸಿದ್ದು ರೀ. ಹೀಗಾಗಿ ನೋಡಿರಿ ಹೆಂಗೈತೆ ಅನ್ನೋದು ಕೇಕ್ ಹೇಳ್ರಿ ನೋಡಲಿ. ಆಮೇಲೆ ಸ್ಕೂಲಿಗೆ ಅಷ್ಟು ಹೋಗೋದಿತ್ತ ನಾನು ಏನಾಗೈತೆ ರೀ, ಟೈಮ್ ಇಲ್ಲಾಗಿತ್ತು ರೀ ಜಾಸ್ತಿ ರೀ, ಭಾಳ ಹೊತ್ತು ನಾನು ಇದನ್ನ ಮಾಡೋಕೆ. ಹೀಗಾಗಿ ಏನು ಮಾಡಿದ್ದು ರೀ, ಬೇಗ ಇವ್ರನ್ನಷ್ಟು ಕರೆಸಿ ಕಟ್ ಮಾಡ್ಬೇಕಂತಂದು ಇದನ್ನಾಗಿ ತಯಾರಾಗಿದ್ದು ರೀ ಎಲ್ಲನೂ ರೀ. ಇದು ನೋಡ್ರಿ ಇದಕ್ಕೆ ಏನಂತಾರೆ ಅನ್ನೋದು ನಂಗೂ ಪಕ್ಕ ಗೊತ್ತಿಲ್ಲ ರೀ. ಆದ್ರೆ ಇದು ಹಚ್ಚಾಕೆ ಹೋಗಿದ್ರಿ ಸ್ತ್ರೀ ರೀ. ಅದೇನು ಮಾಡ್ಯಾನ ರೀ, ಬಂದಂತರ ಅದು ಕಡ್ಡಿ ಹಚ್ಚಾಕೆ ಹೋಗಿನಲ್ಲ ಅದನ್ನ ಒಳಗೆ ಹಾಕಿದ್ರಿ. ಅದನ್ನ ಅದು ಹತ್ತಲಿಲ್ಲ ಕಡಿಗೂ ಅದ್ರಿ. ಅದಕ್ಕೆ ಅವ್ಗೆ ಏನು ಅದು ಹತ್ತೋದಿಲ್ಲ ಬಿಡೋದಂದ್ರೆ ನಾನು ಟ್ರೈ ಮಾಡಿ ನೋಡಿಕರ ಅದೇನು ಹತ್ತಲಿಲ್ಲ ರೀ. ಅದಕ್ಕೆ ಅದನ್ನು ತೆಗೆದು ಹೋಗೋದ ಕೇಕ್ ಕಟ್ ಮಾಡಿ ನಾನು ನಮ್ಮ ಮನೆಯವರು ಆಮೇಲೆ ಸ್ನೇಹ ಅಷ್ಟೇ ನಾವು 3-4 ಜನ ಇರ್ತೀವಿ ರೀ. ಉಳ್ಕೊಳ್ಳೋರ್ನದು ಏನು ಕರಿ ಹಂಗೆ ಇಲ್ಲ ಮಾತ್ರ ಅದ. ಹಿಂಗಾಗಿ ಕಟ್ ಮಾಡಿದ್ದು ನೋಡ್ರಿ. ಈಗ ಕಟ್ ಮಾಡಿ ನಾ ತಿನ್ನೋದು ನೀ ತಿನ್ನೋದು ಹಿಂಗೆ ನಡೆದೈತೆ ರೀ ಇದು. ಆಮೇಲೆ ಇದನ್ನ ಆರತಿ ಅಷ್ಟು ಮಾಡಿ ಅವಂಗೆ ಇದನ್ನ ಮಾಡ್ಬೇಕಾಕತ್ರಿ ಆರತಿ ಬೆಳಿಗ್ಗೆ ನೋಡ್ಬೋದಿಲ್ಲಿ. ಆಮೇಲೆ ಸ್ಕೂಲಿಗೆ ಹೋಗೋದು ಮೇನ್ ಅಂದ್ರೆ ಏನು ರೀ, ಸ್ಕೂಲಿಗೆ ಲೇಟ್ ಆಗೈತೆ ರೀ. ಅವ್ರು 6 ಗಂಟೆಗೆ ಅಂದ್ರೆ ಬರತ್ತೆ ಹೇಳಿದ್ರಿ. ನಾವು ಇಲ್ಲಿ ಟೈಮ್ ನಮ್ಗೆ ಇಲ್ಲಿ 7-7:15 ಆತು ಬಂದೈತೆ ರೀ. ಆಲ್ಮೋಸ್ಟ್ 7 ಆಗೈತೆ ರೀ ತಯಾರಾಗೋ ಬಗ್ಗೆ ಹೋಗ್ಬೇಕಾದ್ರೂ ರೀ. ಇಲ್ಲೇ ಸಮೀಪ ಐತೆ ರೀ ಸ್ಕೂಲ್, ಆದ್ರೂ ಫಂಕ್ಷನ್ ಸ್ಟಾರ್ಟ್ ಆಗೈತೆ ನೋಡ್ದು ಹಿಂಗೆ ಅನ್ಸಿದ್ರೆ. ಆದ್ರೂ ಏನಿಲ್ಲ ರೀ, ನಾವು ಹೋಗುತ್ತಾನ ಮಾತ್ರ ಏನದೇನು ಸ್ಟಾರ್ಟ್ ಆಗಲಾಗೈತೆ ರೀ. ನಾವು ಆದ ನಂತರ ಇಂಥ ಸ್ಟಾರ್ಟ್ ಆದ್ರಿ. ನಮಗೇನು ಅನ್ಸೈತೆ ರೀ, ನಾವು ಲೇಟ್ ಮಾಡಿ ಹೊಂಟಿದ್ದೆವು, ಹಿಂಗಾಗಿ ಲೇಟ್ ಆಗೈತೆ ಅನ್ನೋದು ಅನ್ಸತ್ತೈತೆ ರೀ. ಈ ವಿಡಿಯೋ ಮುಂದೆ ಮತ್ತೆ ಎಡಿಟ್ ಮಾಡಿಲ್ಲ ನಾ ಭಾಳ. ಫೈನಲಿ ಬರ್ಡೇ ಆಗೈತೆ ರೀ. ನಮ್ಮ ಮನೆ ಪೂರ್ತಿ ಅಷ್ಟೇ ಸೆಲೆಬ್ರೇಷನ್ ಮಾಡ್ತೀವಿ ರೀ. ಅಂದ್ರೆ ಯಾರನ್ನೂ ಹೊರಗಿನಾರದು ಏನೂ ಕರಿಯಂಗಿಲ್ಲ ರೀ, ನಮ್ಮ ಮನೆಯವ್ರು ಅಷ್ಟೇ ಸೆಲೆಬ್ರೇಷನ್ ಮಾಡಿರ್ತೀವಿ ರೀ. ಹಿಂಗಾಗಿ ಈಗ ಆಗೈತೆ ನೋಡ್ರಿ, ಆಲ್ಮೋಸ್ಟ್ ಲೇಟ್ ಆಗೈತೆ ರೀ. ಸ್ಕೂಲಿಗೆ ಹೊಂಟಿದ್ದೀವಿ ರೀ, ಬರೀ ಹೋಗೋಣ ಅಂತ ಎಲ್ಲರೂ. ಸತ್ಕಾರ ಇದೀಗ ಆಧುನಿಕ ವಿವೇಕಾನಂದರಂತೆ ಕಂಗೊಳಿಸುವ ಸೇಗುಣಿಸಿಯ ವಿರಕ್ತ ಮಠದ ಧನ್ಯವಾದಗಳು. ಹಾಗೆ ಬಾಳಿನ ಆಶಾ ಕಿರಣ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ, ಕೃಷಿ ಸಚಿವರಾಗಿ, ಸಾರಿಗೆ ಸಚಿವರಾಗಿ ತಮ್ಮದೇ ಆಗಿರತಕ್ಕಂಥ ಛಾಪು ಮೂಡಿಸಿರುವ ಸಹಕಾರ ರಂಗದ ಭೀಷ್ಮ ಎಂದೇ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಂದ ಪ್ರೀತಿಪೂರ್ವಕ ಸತ್ಕಾರ. ಹಾಗೆ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಗಿರೀಶ್ ನಾರಗೊಂಡ ಅವರು ಕೂಡ ಪಾಲ್ಗೊಳ್ಳಬೇಕು.